ಮಾರ್ಚ್ ತಿಂಗಳಿನಲ್ಲಿ ಶನಿ, ಶುಕ್ರ ಮತ್ತು ಸೂರ್ಯನ ಸಂಚಾರದಿಂದಾಗಿ ತ್ರಿಗ್ರಾಹಿ ಸಂಯೋಗ ಉಂಟಾಗಲಿದ್ದು, ಇದು ಕೆಲವು ರಾಶಿಚಕ್ರ ಚಿಹ್ನೆಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಮುಂದಿನ ತಿಂಗಳಲ್ಲಿ ಅದೃಷ್ಟ ಬದಲಾಗಬಹುದಂತಹ ಈ ಲಕ್ಕಿ ರಾಶಿಗಳು, ಅದೃಷ್ಟವಂತ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಾಕ್ತವೆ. ಇತರ ಗ್ರಹಗಳೊಂದಿಗೆ ಅಪರೂಪದ ಸಂಯೋಗಗಳನ್ನು ಕೂಡ ರೂಪಿಸ್ತವೆ. ಇದರ ಪರಿಣಾಮಗಳು ಮಾನವ ಜೀವನದ ಮೇಲೆ ಕಂಡುಬರುತ್ತೆ. ಮಾರ್ಚ್ 2ನೇ ತಾರೀಕಿನಂದು ಸಂಪತ್ತನ್ನು ನೀಡುವಂಥ ಶುಕ್ರನು ಮೀನರಾಶಿಗೆ ಸಾಕ್ತಾನೆ. ನಂತರ ಮಾರ್ಚ್ 15ರಂದು ಗ್ರಹಗಳ ರಾಜ ಸೂರ್ಯ ಕೂಡ ಈ ರಾಶಿಗೆ ಅಂದರೆ ಮೀನರಾಶಿಗೆ ಸಾಕ್ತಾನೆ. ಕರ್ಮವನ್ನು ನೀಡುವ ಶನಿ ಈಗಾಗಲೇ ಮೀನರಾಶಿಯಲ್ಲೇ ಇದ್ದಾನೆ. ಪರಿಣಾಮವಾಗಿ ಶನಿ, ಸೂರ್ಯ ಮತ್ತು ಶುಕ್ರರ ಅಪರೂಪದ ಸಂಯೋಗ ಮೀನರಾಶಿಯಲ್ಲಿ ರೂಪುಗೊಳ್ಳುತ್ತೆ. ಈ ಸಂಯೋಗ ಎಲ್ಲ 12 ರಾಶಿಯವರ ಮೇಲೆ ಪರಿಣಾಮ ಬೀರಿದ್ರು, ಅದರಲ್ಲೂ ಪ್ರಮುಖವಾಗಿ ಕೆಲವು ರಾಶಿಯವರ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಧನುರಾಶಿಯ ಜನರಿಗೆ ಸೂರ್ಯ, ಶನಿ ಮತ್ತು ಶುಕ್ರನ ತ್ರಿಗ್ರಾಹಿ ಯೋಗ ಅತ್ಯಂತ ಫಲಪ್ರದವಾಗಿರುತ್ತೆ. ಈ ಸಂಯೋಗ ಇವರ ಜಾತಕದ ಅಂದರೆ ಧನುರಾಶಿಯವರ ಜಾತಕದ 4ನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ. ಇದು ನಿಮ್ಮ ಸೌಕರ್ಯ ಮತ್ತು ಐಷಾರಾಮಿಯನ್ನು ಹೆಚ್ಚಿಸುತ್ತೆ. ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿಸ್ತೀರಿ. ಕುಟುಂಬ ಜೀವನ ಸಂತೋಷ ಸಮೃದ್ಧಿಯಿಂದ ತುಂಬಿರುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ. ನೀವು ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸುವಂತಹ ಬಲವಾದಂತಹ ಯೋಗ ಕೂಡ ಕೂಡಿ ಬರುತ್ತೆ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತೆ. ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಈ ಧನುರಾಶಿಯವರಿಗೆ ಇನ್ನಷ್ಟು ಬಲಗೊಳ್ಳುತ್ತೆ. ಇನ್ನು ಕಟಕ ರಾಶಿಯವರಿಗೆ ತ್ರಿಗ್ರಾಹಿ ಯೋಗ ಅನುಕೂಲಕರವಾಗಿರುತ್ತೆ. ಈ ಯೋಗ ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ನಿಮ್ಮ ಅದೃಷ್ಟದ ಮನೆಯಲ್ಲಿ ರೂಪುಗೊಳ್ತಾ ಇದೆ. ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಅದೃಷ್ಟ ಸಿಗುತ್ತೆ. ಹಾಗೆ ಈ ಯೋಗ ನಿಮ್ಮ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಅಲ್ಲಿ ನಿಮಗೆ ಪಾಸಿಟಿವ್ ಕಂಡು ಬರುತ್ತೆ. ಹಾಗೆ ಬಡ್ತಿ ಅಥವಾ ಹೊಸ ಕೆಲಸದ ಸಾಧ್ಯತೆ, ಅಂದರೆ ಯಾವ್ದಾದ್ರು ಒಳ್ಳೆ ಕಂಪನಿಗಳಿಂದ ಅಥವಾ ಒಳ್ಳೆ ಕಡೆಯಿಂದ ನಿಮಗೆ ಕೆಲಸಕ್ಕೆ ಆಫರ್ ಬರುವಂಥ ಸಾಧ್ಯತೆ ಇದೆ ಕಟಕ ರಾಶಿಯವರಿಗೆ. ಹಾಗೆ ನೀವು ಮೇಲಾಧಿಕಾರಿಗಳಿಂದ ಬೆಂಬಲವನ್ನು ಪಡಿತೀರಿ. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಅಲ್ಲಿ ಗುರುತಿಸಲಾಗುತ್ತೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಕೂಡ ಈಡೇರ್ತವೆ. ನೀವು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿ ಆಗ್ತೀರಿ. ಇನ್ನು ಮೀನರಾಶಿ, ಈ ಒಂದು ತ್ರಿಗ್ರಾಹಿ ಯೋಗ ಅನ್ನುವಂಥದ್ದು ಮೀನರಾಶಿಯ ಜನರಿಗೆ ಶುಭವಾಗಿರುತ್ತೆ. ಮೀನರಾಶಿಯ ಲಗ್ನದ ಮನೆಯಲ್ಲೇ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುತ್ತೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ವ್ಯವಹಾರ ಅಭಿವೃದ್ಧಿ ಹೊಂದುತ್ತೆ. ಆರ್ಥಿಕ ಲಾಭದ ಸಾಧ್ಯತೆ ಇದೆ ಮೀನರಾಶಿಯವರಿಗೆ. ಹಾಗೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವಂಥವರಿಗೆ ಪ್ರಮುಖ ಯೋಜನೆ ಸಿಗಬಹುದು. ಅಂದರೆ ನೀವು ಒಂದು ಒಳ್ಳೆ ಬಿಸ್ನೆಸ್ ಸಿಗುವಂಥದ್ದು, ಯಾವುದಾದ್ರೂ ಒಳ್ಳೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಂಥವರಾಗಿದ್ದರೆ, ಅಥವಾ ನೋಡಿ ಕೆಲಸ ಮಾಡ್ತಾ ಇರುವಂಥವರಿಗೆ ನಿಮಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗುವಂಥದ್ದು ಕೆಲಸದ ಸ್ಥಳದಲ್ಲಿ. ಹಳೆಯ ಸಂಬಂಧಿಗೆ ಲಾಭವಾಗುತ್ತೆ. ಮತ್ತು ಇನ್ನೊಂದು, ವಿವಾಹಿತರಾಗಿದ್ದರೆ ನೀವು ಮೀನರಾಶಿಯವರು ಉತ್ತಮ ವೈವಾಹಿಕ ಜೀವನವನ್ನು ಕೂಡ ನಡೆಸ್ತೀರಿ. ಈ 3 ರಾಶಿಗಳ ಹೊರತಾಗಿ ಸೂರ್ಯ, ಶನಿ, ಶುಕ್ರ ತ್ರಿಗ್ರಾಹಿ ಯೋಗ ವೃಷಭ, ಸಿಂಹ, ಮಕರ, ಕುಂಭ, ಧನು ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶವನ್ನು ತರುತ್ತೆ. ಅಂದರೆ ಈ 3 ರಾಶಿಗೆ ಹೆಚ್ಚಿನ ಫಲಿತಾಂಶ ತಂದರೆ ಮತ್ತು ಉಳಿದಂತಹ ವೃಷಭ, ಸಿಂಹ, ಮಕರ, ಕುಂಭ, ಧನು ರಾಶಿಯವರು ಕೂಡ ಒಂದಷ್ಟು ಫಲಿತಾಂಶಗಳು ಸಿಗ್ತವೆ, ಒಳ್ಳೆ ಫಲಿತಾಂಶಗಳು. ಈ ವ್ಯಕ್ತಿಗಳು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹಠಾತ್ ಪ್ರಗತಿಯನ್ನು ಅನುಭವಿಸ್ತಾರೆ. ಈ ಸಮಯದಲ್ಲಿ ಉಳಿತಾಯ, ಹೂಡಿಕೆಗಳು ಹಾಗೆ ಹಣಕಾಸು ಯೋಜನೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಹಾಗೆ ಹೆಚ್ಚಿನ ಕುಟುಂಬದ ಸಂಬಂಧಗಳಿಗೆ ಹೆಚ್ಚಿನ ಮಾಧುರ್ಯ ತರುತ್ತೆ. ದೇಶೀಯ ಮತ್ತು ವಿದೇಶಿ ಪ್ರಯಾಣಕ್ಕೂ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ನೀವು ಬಾಕಿ ಇರುವ ಹಣವನ್ನು ಕೂಡ ಮರಳಿ ಪಡಿತೀರಿ. ಉದ್ಯೋಗದಲ್ಲಿರುವಂತಹವರು ಕೆಲಸದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡಿತಾರೆ. ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭವನ್ನು ಕೂಡ ಅನುಭವಿಸ್ತಾರೆ. ಮತ್ತು ಕೆಲವೊಂದು ರಾಶಿಗಳಿಗೆ ಒಂದಷ್ಟು ನೆಗೆಟಿವ್ ಕೂಡ ಇದರಿಂದ ಉಂಟಾಗುತ್ತೆ. ಯಾಕಂದರೆ ಇಲ್ಲಿ ಶನಿ ಮತ್ತು ಸೂರ್ಯ ಇಬ್ಬರಿಗೂ ಕೂಡ ಆಗೋದಿಲ್ಲ. ಇವರಿಬ್ಬರು ಕೂಡ ಒಟ್ಟಾಗ್ತಾ ಇದ್ದಾರೆ ಒಂದು. ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಕೂಡ ಕೆಲವು ರಾಶಿಯವರಿಗೆ ಬರುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ನೋಡಿ, ಮೇಷ, ಮಿಥುನ, ಕರ್ಕ, ಕನ್ಯಾ, ವೃಶ್ಚಿಕ ಮತ್ತು ತುಲಾರಾಶಿಯವರಿಗೆ ಇದು ನೆಗೆಟಿವ್ ಆಗಿರುತ್ತೆ. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಜಾಸ್ತಿ ಆಗುತ್ತೆ. ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಕೆಲವು ವಿಷಯಗಳ ಕುರಿತು ಕುಟುಂಬ ಸದಸ್ಯರೊಂದಿಗೆ ಉದ್ವಿಗ್ನತೆ ಉಂಟಾಗಬಹುದು. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಹದಗೆಡಬಹುದು. ಉದ್ಯಮಿಗಳು ವ್ಯವಹಾರದಲ್ಲಿ ನಿಧಾನಗತಿಯನ್ನು ಅನುಭವಿಸಬಹುದು. ಆದರೆ ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಕೆಲವು ತೊಂದರೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಈ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.